ಅದೇನಿದು? ನನ್ನ ಹಿಡ್ಕೊಂಡಿದ್ಯಾ? ನಾನು ನಿನ್ನ ಅತ್ತಿಗೆ, ನಿನ್ನ ಹೆಂಡತಿ ಅಲ್ಲಿದ್ದಾಳೆ. ಏನಂದ್ರೆ ಇಲ್ಲಿ ಬನ್ನಿ ನೋಡಿ, ಮಾತಾಡಕ್ ಬಂದ್ರೆ ಇವ್ನು ಯಾಕೆ ಮಾತಾಡಲ್ಲ? ಲಕ್ಷ್ಮಿ, ಮಹಾಭಾರತದಲ್ಲಿ ಧೃತರಾಷ್ಟ್ರ ಕುರುಡ ಅಂತ ಅವನ ಹೆಂಡತಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದೊಡ್ಡ ಪತಿವ್ರತೆ ಆದ್ಲು. ಹೆಂಡತಿ ಮೂಗಿ ಅಂತ ಇವನು ಮಾತಾಡೋದು ಬಿಟ್ಬಿಟ್ಟು ಪತಿವ್ರತ ಆಗಿದ್ದಾನೆ. ಬನ್ನಿ. ಅಯ್ಯೋ, ಇದೇನೇ ಇದು ನಿನ್ ಪೂಜೆ ಮಾಡೋ ಅವತಾರ? ನಾವ್ ಇಡೀ ಮನೆ ಬೆಂಕಿ ಬಿತ್ತು ಅಂತ ಭಯ ಬಿಟ್ಕೊಂಡು ಓಡ್ ಬಂದ್ವಿ. ನೋಡಿ, ನಾನು ಏನೇ ಮಾಡಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಸಹಜವಾಗೇ ಮಾಡೋದು. ಇವತ್ತು ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ನನ್ ಗಂಡನ್ಗೆ ರಾಮನ ವೇಷ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಯಾವ ದೇವರನ್ನ ನೋಡಿಲ್ವಲ್ಲ, ಅದಕ್ಕೆ ಎಲ್ಲ ದೇವರನ್ನ ನನ್ ಗಂಡನಲ್ಲೇ ನೋಡ್ಬೇಕು ಅಂತ ಆಸೆ. ಮುಂದಿನ ಶುಕ್ರವಾರ ಲಗ್ನ ಬಹಳ ಪ್ರಶಸ್ತವಾಗಿದೆ. ಬಹಳ ಸಂತೋಷ. ಅನ್ನಪೂರ್ಣ, ದೀರ್ಘ ಸುಮಂಗಲಿ ಭವ. ಗುರುಗಳೇ, ದೀರ್ಘಾಯುಷ್ಮಾನ್ ಭವ. ಅಪ್ಪಾಜಿ, ಜಯವಾಗ್ಲಿ, ಜಯವಾಗ್ಲಿ, ಜಯವಾಗ್ಲಿ. ಬಾವನ್ಗೆ ಬಾವನ್ಗೆ ಜಯವಾಗ್ಲಿ. ಧರ್ಮಾಧಿಕಾರಿಗಳಿಗೆ ಜಯವಾಗ್ಲಿ ಅಂತ ಹೇಳಪ್ಪ. ಧರ್ಮಾಧಿಕಾರಿಗಳಿಗೆ ಜಯವಾಗ್ಲಿ. ಓ, ಇವತ್ತು ಬಾಲಕೃಷ್ಣನ್ ವೇಷನಾ? ನಿಮ್ ಜನ್ಮ ಸಾರ್ಥಕವಾಯ್ತು. ನನಗೂ ಅನ್ನ ಬಡಿಸಿ. ಕೃಷ್ಣ ಕೃಷ್ಣ ಕೃಷ್ಣ. ಅಯ್ಯಯ್ಯೋ, ಏನ್ರಿ ಇದು? ನೀವು ಅನ್ನ ಊಟ ಮಾಡೋದ? ಬನ್ನಿ ಬನ್ನಿ, ಕೆಳಗಿಳಿರಿ. ನಿಧಾನ ನಿಧಾನ ಬನ್ರಿ. ರೀ, ನಿಮ್ಮನ್ನ ಬಾಲಕೃಷ್ಣ ರೂಪದಲ್ಲಿ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಾ ಇದೆ. ಕೂತ್ಕೊಳ್ರಿ. ರೀ, ಹೀಗೆ ಅಮ್ಮೆಗಾಲಲ್ಲಿ ನಡ್ಕೊಂಡ್ ಬಂದು ಇಲ್ಲಿರೋ ಮಣ್ಣೆಲ್ಲ ತಿನ್ಬೇಕು. ಯಾವ ಸೀಮೆ ಹೇಳ್ತೀನಿ ನೀನು? ಕಟ್ಕೊಂಡ್ ಗಂಡನ್ಗೆ ಮಣ್ಣು ಮಣ್ಣು ತಿನ್ನು ಅಂತ್ಯ. ಯಾರೇ ತಿಂತಾರ ಮಣ್ಣು? ನಾನ್ ತಿನ್ನಲ್ಲ. ಅಯ್ಯೋ 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 ಅಯ್ಯೋ, ಆ ಕೃಷ್ಣ ಪರಮಾತ್ಮನೇ ಮಣ್ಣು ತಿನ್ಬೇಕಾದ್ರೆ ನೀವ್ ಯಾವ ಲೆಕ್ಕ ರೀ? ನೋಡಿ, ನೀವ್ ಈ ಮಣ್ಣು ತಿನ್ಬೇಕು, ಆಗ ನಾನ್ ನಿಮ್ಗೆ ಹೊಡಿತೀನ. ಆಗ ನೀವು ಬಾಯಿ ತೆಗ್ದು ಇಡೀ ಬ್ರಹ್ಮಾಂಡನೇ ನಂಗೆ ತೋರಿಸಿ. ಬಂದೆ ಬುದ್ಧಿ, ಬಂದೆ. ರಂಗ ಬಂದೆ. ರಂಗ ಬಂದೆ. ಇಷ್ಟು ದಿವಸ ನಿನ್ ಕೈ ಹೊರಟಾಗಿತ್ತು, ಇವತ್ತೇನೋ ಒಳ್ಳೆ ಹೆಗ್ಗಸರ ಕೈ ತರ ಮೃದುವಾಗಿದೆ. ಕೈಗೆ ಎಣ್ಣೆ ಬಿತ್ತಲ್ಲ, ಅದಕ್ಕೆ. ಈ ಪಂಚರಂಗಿ ಇಷ್ಟೊತ್ತು ಎಲ್ಲೇ ಹೋಗಿದೆ ಹೇಳು. ಈ ತರ ಬೆನ್ನು ನಾನು ಎಲ್ಲೂ ನೋಡೇ ಇಲ್ಲ. 1.5 ಎಕರೆ ಇದೆ. ನಿನ್ನ ಕೈಗಳು ಕಬ್ಬಣದ ಸಲಾಕೆ. ಒಂದೊಂದು ಮಾತಿಗೆ ಒಂದೊಂದು ಮುಚ್ಕೊಡ್ತಾ, ಒಂದೊಂದು ಹೆಜ್ಜೆ ಒಂದೊಂದು ತಾಳ ಹಾಕ್ತಾ, ದಿನಕ್ಕೊಂದು ಹಾಡು ಹಾಡ್ತಾ 3 ವರ್ಷ ಭಾವನ ಜೊತೆನೇ ಪಡ್ಬೇಕು ಅಂತ. ಚಿಪ್ಪೋಲಿ. ಈ ವಿಶಾಲವಾದ ಎದೆ ಮೇಲೆ ಮಲಗುವ ಅದೃಷ್ಟ ಯಾವ ಹುಡುಗಿದೆಯೋ ಏನು. ಒಳ್ಳೆ ಮನ್ಮಥನ್ ಥರ ಇದ್ದೀರಾ. ನಾನ್ ಮದ್ವೆನೇ ಮಾಡ್ಕೊಳ್ಳಲ್ಲ. विद्याबलं देवबलं तदेव लक्ष्मीपदे चेङ्ग्रिकं स्मरामि लग्ना सावधाना सुमोता सावधाना लक्ष्मीनारायणध्याना सावधाना लक्ष्मीशो भुवनत्रये निवसतो देवान् मनुष्योरगान् संसारं करुणाया मार्ताण्डवं चेयो औदल्यायं भवते ಹೆದರ್ಕೋಬೇಡಿ, ನಿಮ್ಮನೇನು ಕಚ್ಚಲ್ಲ. ಅದು ನಮ್ಮನೆ ದೇವರು, ನಾಗ ದೇವತೆ.
ಕಚ್ಚಲ್ಲ ಅಂತ ಇವ್ರಿಗೆ ಗೊತ್ತು, ಅದಕ್ಕೆ ಗೊತ್ತಿರ್ಬೇಕಲ್ಲ. ನಾಗಮ್ಮ, ನೀನು ಎಲ್ಲಿ ಬರೋದಿಲ್ವೋ ಅನ್ಕೊಂಡು ತುಂಬಾ ಹೆದರ್ಕೊಂಡಿದ್ದೆ. ಮುಹೂರ್ತ ಸಮಯಕ್ಕೆ ಸರಿಯಾಗಿ ಬಂದಿದ್ಯಾ? ನಮ್ಮಿಬ್ರಿಗೂ ಆಶೀರ್ವಾದ ಮಾಡಮ್ಮ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ. ಏನಿದು? ಅಲ್ಲ, ದಿವಸ ಸುಂದರನ್ ವೇಷ ಹಾಕ್ತಿದ್ರಿ, ಇವತ್ತೆಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟಿದಿರಲ್ಲ, ಏನ್ ವಿಷಯ? ಬರೀ ವೇಷ ಅಲ್ಲತ್ತೆ, ಇನ್ಮೇಲೆ ನಮ್ಗಿದೇ ಗತಿ. ಅಮ್ಮ, ಭಿಕ್ಷೆ ಎತ್ತ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು ಅಂತ? ಮತ್ತಿನ್ನೇನು, ನನ್ ಮಗಳನ್ನ ಮದ್ವೆ ಆಗಿ ಮನೆ ಹಳ್ಳಿನಾಗ ಬಂದ್ಬಿಡಿ, ನಮ್ಮ ಆಸ್ತಿ ಎಲ್ಲ ನಿಮ್ಗೇನೆ ಅಂತ ನಮ್ಮನ್ನ ನಂಬಿಸಿದ್ರಿ. ನಿಮ್ಮನ್ನ ನಾನ್ ಭಿಕ್ಷೆ ಎತ್ತಿಸ್ತೀನ? ಒಂದು ಸಲ ನಾನ್ ಮಾಡ್ಬಿಟ್ಲೆ ಈ ಆಸ್ತಿ ಎಲ್ಲ ನಿಮ್ಗೆ. ಅಣ್ಣನ ಮದುವೆ ನೀವೇನ್ ನಿಂತು ಮಾಡ್ತೆ, ಇವತ್ತು ಶೋಭನೆ ಬೇರೆ ಮಾಡಿಸ್ತಾ ಇದ್ಯಾ? ಅವಳಿಗೆ ಮಕ್ಕಳಾಗತ್ತೆ ಅಂತ ನಿನ್ ಹೆದರಿಕೆ. ಅಯ್ಯಯ್ಯೋ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಏನಿದು, ಎಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಸಂತೋಷವಾಗಿ ಎಲ್ಲ ಹೊರಟಂಗಿದೆ. ಎಲ್ಲಿಗೆ? ನಿಮ್ಮನೆಗೆ. ನಾಗಲಕ್ಷ್ಮಮ್ಮ ವ್ರತ ಮಾಡ್ತಿದ್ದಾರೆ, ಮುತ್ತೈದೆ ಬಾಗ್ನ ತಗೊಂಬರಕ್ ಹೋಗ್ತಾ ಇದೀವಿ. ಅಷ್ಟೇ, ಇವತ್ತು ಮುಗೀತು ನಿಮ್ಮ ಕತೆ. ಇದೇನಪ್ಪ, ಶುಭ ಕಾರ್ಯಕ್ಕೆ ಹೋಗುವಾಗ ಅಪಶಕ್ನ ಮಾತಾಡ್ತಾ ಇದ್ದೀರಾ? ಅಯ್ಯೋ ಪಾಪ, ನಿಮ್ಗಿನ್ನೂ ವಿಷಯನೇ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನಮ್ಮ ಹೇಳ್ತಿದ್ದೀರಾ? ನಮಸ್ಕಾರ. ಅಂಟು ರೋಗದ ವಾರ್ತೆಗಳು. ನಾಗಲಕ್ಷ್ಮಿಗೆ ಅಂಟು ರೋಗವಿದೆ, ಅದಕ್ಕೆ ವ್ರತ ಮಾಡ್ತಾ ಇದ್ದಾಳೆ. ಅವಳ ಕೈಯಿಂದ ಬಾಗಿನ ತೆಗೆದುಕೊಂಡರೆ ಅವರಿಗೆ ಆ ರೋಗ ಬಂದು 11 ದಿವಸದ ಒಳಗೆ ಸತ್ತೋಗ್ಬಿಟ್ಟಾರೆ ಅಂತ ಅವಳು ಹೇಳ್ತಾ ಇದ್ದಾಳೆ. ನಾಗಲಕ್ಷ್ಮಿ ವ್ರತ ಗೋವಿಂದ ಗೋವಿಂದ. ಅಯ್ಯೋ, ಮತ್ತೇನಮ್ಮ ನಿಂದು? ನಮಸ್ಕಾರ. ಈಗ ವಿಶೇಷ ವಾರ್ತೆಗಳು. ಇವಳು ಸತ್ತೋಗ್ಬಿಟ್ಟಿದ್ದಾಳೆ, ನಾವೆಲ್ಲ ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತ ಇವಳು ಹೇಳ್ತಾ ಇರೋದು. ಇದು ಒಳ್ಳೆ ಗೋಳ ಆಯ್ತಲ್ಲೇ. ಅಲ್ಲ, ಸಾಯಿಸಿದ್ದು ನಾವೇ, ಮತ್ತೆ ಯಾಕೆ ಹೇಳ್ಬೇಕು? ಗೊತ್ತಾಗ್ಬೇಕಷ್ಟೇ. ನಾ ಊತಿದ್ದು ನಾಗಲಕ್ಷ್ಮಿನ, ಸರ್ಸು ಯಾಕೆ ಬಂದ್ಲು? ಅಯ್ಯೋ, ತೆಗಿ ತೆಗಿ. ಸರ್ಸು ಹಳ್ಳದಿಂದ ಬಂದ್ಲು, ಬೆಂಕಿ ಇಟ್ಟು ಸುಡ್ಬೇಕು ರೀ. ಹೌದೌದೌದು. ಬೆಂಕಿಪಟ್ಟಣ ಇಲ್ಲಿದೆ. ನಾವೆಲ್ಲ ಸೇರಿ ಒಟ್ಟಿಗೆ ಇಟ್ಬಿಡೋಣ. ಒಂದ್ ನಿಮಿಷ ನೋಡ್ಕೊಂಡಿಟ್ರೆ ಅದು ದೆವ್ವಾಗಿ ನಮ್ ಹಿಂದೆನೆ ಮನೆವರೆಗೂ ಬಂದ್ಬಿಡ್ತೆ. ನೋಡ್ದೇನೆ ಇಟ್ಬಿಡೋಣ. ಇದೇನಪ್ಪ, ನಮ್ ಸುಂದ್ರನ್ ಧ್ವನಿ ತರ ಇದೆಯಲ್ಲ? ಸುಂದ್ರನ್ ತರ ಅಲ್ಲ, ಸುಂದ್ರಾನೇ. ಮನಸ್ಸಿದ್ದು. ಅಯ್ಯೋ, ಹೋಗ್ಬಿಟ್ರ, ಹೋಗೇ ಬಿಟ್ರ.
ಇನ್ನೂ ಹೋಗಿಲ್ಲ. ಇನ್ನೇನ್ ಹೋಗ್ತಾನೆ. ನೀನೇ ಇಟ್ಕೋ. ದೇವತೆ ನಾಗ ದೇವತೆ ನಮ್ಮನ್ನೇ ಆಟ ಆಡಿಸ್ತೀಯಾ? ನಾಗಲಕ್ಷ್ಮಿ ಕೈಲಿ ವ್ರತ ಬೇರೆ ಮಾಡಿಸ್ತೀಯಾ? ಏನ್ ಹೇಳ್ತಾ ಇದ್ಯಾ? ನಮಸ್ಕಾರ. ಇವತ್ತಿನ ವಾರ್ತೆಗಳ ಮುಖ್ಯಾಂಶಗಳು. ನಿನ್ನ ಸಾಯಿಸಿ ನಾವೆಲ್ಲ ಸೇರ್ಕೊಂಡು ನಿನ್ನ ತಿಥಿ ಮಾಡ್ತೀವಿ. ಏನು ಕಾಣಿಸ್ತಾ ಇಲ್ಲ. ಪಾರ್ವತಿ ನನಗೇನು ಕಾಣ್ತಾ ಇಲ್ಲ. ಕಣ್ ಕಾಣ್ತಾ ಇಲ್ಲ. ಪಾರ್ವತಿ ಎಲ್ಲಿದೆ? ಅಯ್ಯೋ. ಅಮ್ಮ ತಾಯಿ, ನೀನು ಸಾಮಾನ್ಯ ಹಾವು ಅಂತ ತಿಳ್ಕೊಂಡು ನಿನ್ನನ್ನು ಕೊಲ್ಲಕ್ ಪ್ರಯತ್ನ ಪಟ್ಟು ನಮ್ಮೆಲ್ಲರ ಕಣ್ಣುಗಳನ್ನ ಕಳ್ಕೊಂಡು ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ತಪ್ಪು ಮಾಡೋದು ಸಹಜ. ಪಶ್ಚಾತ್ತಾಪದಿಂದ ಅದನ್ನ ತಿದ್ದುಕೊಳ್ಳೋದು ಮನುಷ್ಯ ಗುಣ. ನಂಬಿದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಎಷ್ಟೇ ಕಷ್ಟ ಬಂದ್ರು ಅದನ್ನ ಹೋಗ್ಲಾಡ್ಸಿ ನನಗೆ ಒಳ್ಳೇದ್ ಮಾಡಿದ್ಯಾ. ನೀನು ನನಗೆ ಮಾಂಗಲ್ಯ ಭಿಕ್ಷೆ ಕೊಟ್ಟಿದ್ಯಾ. ನೀನು ನಮ್ಮ ಪ್ರತ್ಯಕ್ಷ ದೇವರು. For more updates, like, comment, subscribe to our channel.